ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆಯದೊಂದು ಹೋಳಿಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೋಡಿ ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಬೇಯಿಸಿ ಇಟ್ಕೊಂಡಿರೋ ರಸ ತೊಗೊಂಡಿದ್ದೀನಿ. ಸೊ ಇಷ್ಟು ರಸಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು. ಸೊ ಒಗ್ಗರಣೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಸಾಂಬಾರಿಗೆ ಕೆಲವರೆಲ್ಲ ಹಂಗೆ ಒಗ್ಗರಣೆಲ್ಲೇ ಮಾಡ್ತಾರೆ. ನಾನು ಸ್ವಲ್ಪ ಮಸಾಲೆ ಆಡಿಸ್ಕೊಂಡು ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಆಡಿಸ್ಕೊತಾ ಇದ್ದೀನಿ. ಸೊ ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲು ತೋರಿಸ್ಕೊಡ್ತೀನಿ. ನೋಡಿ, ನಾನು ಮಾಮೂಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು 5-6 ಎಲೆಯಷ್ಟು ಹಸಿ ಕರಿಬೇವನ್ನ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ, ಹುರಿಗಡಲೆ. 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು 10 ಪೀಸಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಅದೇ ಇದಕ್ಕೆ ಈರುಳ್ಳಿನೂ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸಣ್ಣದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಇದನ್ನೆಲ್ಲ ಸ್ವಲ್ಪ ಹುರಿದ್ಬಿಟ್ಟು ರೆಡಿ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಬಾಣಲಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೇ ಏನು ತೋರಿಸಿದ್ದೆ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಒಂದೊಂದಾಗಿ. ಧನಿಯಾ ಮತ್ತು ಮೆಂತ್ಯ ಮತ್ತು ಜೀರಿಗೆ ಎಲ್ಲನೂ ಕೂಡ ಹಾಕ್ಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಳ್ಳಿ. ಸೊ ಒಗ್ಗರಣೆ ಹಾಕಿ ಮಾಡೋದೆಲ್ಲ ಕಾಮನಾಗಿ ಮಾಡ್ತಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ. ನೀವು ಇದೇ ಥರ ಮಾಡ್ಕೊತೀರಿ, ಅಷ್ಟು ಚೆನ್ನಾಗಿ ಬರುತ್ತೆ. ಫುಲ್ ಏನಿದೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಜಸ್ಟ್ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಸಾಕು. ಸೊ ಇದನ್ನು ಸ್ವಲ್ಪ ಹಸಿ ಅಂತ ಹೋಗೋದ್ರಿಂದ ಉಟ್ಕೊಳ್ಳೋಣ ನೋಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು 1/4 ಕಪ್ಪಷ್ಟು ಒಂದು ಕಾಯಿ ತುರಿ ತೊಗೊಂಡಿದ್ದೆ. ಇದನ್ನು ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸಾಕು. ಅದೇ ಇದಕ್ಕೆ ಸಾಂಬಾರಿನ ಪುಡಿ, ಅಂದರೆ ಮನೇಲಿ ಏನು ಸಾಂಬಾರಿನ ಪುಡಿ ಇರುತ್ತೆ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದೇ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ ಸಾಕು. ಮತ್ತು ಇದು ಸ್ವಲ್ಪ ಹಿಂಗೆ ಬಾಡಿಸ್ಕೊಂಡ ನಂತರ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದ್ರದ್ದು ಕೆಳಗಡೆ ಸ್ವಲ್ಪ ಗಟ್ಟಿ ಅಂಶ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ. ಸೊ ಹಿಂಗೆ ಮಾಡೋದ್ರಿಂದ ತುಂಬಾ ಅದೊಂದು ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಜಸ್ಟು ಒಂದು 30 ಸೆಕೆಂಡ್ ನಾವು ಬಾಡಿಸ್ಕೊಂಡ್ರೆ ಸಾಕು ನೋಡಿ. ಆ ಫ್ಲೇವರ್ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಇದನ್ನೊಂದು 30 ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ನೋಡಿ. ಇದೊಂದು 30 ಸೆಕೆಂಡ್ ಕುದ್ದಿದ ನಂತರ ಇದಕ್ಕೆ ಏನು ಸಾಂಬಾರು ಸೊಪ್ಪು ತೊಗೊಂಡಿದ್ದೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸೊ ಸಾಕು, ಇದಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡೋಣ, ಸ್ವಲ್ಪ ಬಿಸಿ ತಣ್ಣಗಾಗಲಿ ಇದು ನೋಡಿ. ನಾನು ಏನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೀಗ ಸಣ್ಣಕ್ಕೆ ರುಬ್ಕೋಬೇಕು ನೋಡಿ. ನಾನು ಮಸಾಲೆನ ಇಷ್ಟು ಸಣ್ಣಕ್ಕೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡ್ಕೋಬೇಕು. ಸೊ ಒಗ್ಗರಣೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಈಗ. ಸೊ ಒಗ್ಗರಣೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೋಡಿ ಕರಿಬೇವನ್ನೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಸಣ್ಣದೊಂದು ಹೂರಣ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು 1-2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತು ನೋಡಿ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸೊ ಈಗ ಒಗ್ಗರಣೆಗೆ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೊಳ್ಳೋಕೆ ಹೋಗ್ಬಿಡಿ, ಜಸ್ಟ್ ಒಂದು 2 ಸ್ಪೂನ್ 3 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ನೋಡಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಳ್ಳೋಣ. ಅದೇ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಇದು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಇದು ಕರಿಬೇವನ್ನೆಲ್ಲ ಹಾಕ್ತಾಯಿದ್ದೀನಿ ಫುಲ್ಲು. ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಅದೇ ಇದಕ್ಕೆ ಈರುಳ್ಳಿ ಅಂತ ತೊಗೊಂಡಿದ್ದು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಇದು ಬಣ್ಣ ಚೇಂಜ್ ಆಗುವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಇದಕ್ಕೆ ಇವಾಗ ಏನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೋತಾ ಇದ್ದೀನಿ. ಸೊ ಹುಣಸೆ ರಸನೂ ಹಾಕೋದ್ರಿಂದ ಟೊಮೆಟೊ ಒಂದೇ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಿಂತದ್ದು. ಈ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಆದರೆ ಸಾಕು. ಹಾಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಅದೇ ಇದಕ್ಕೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊಳ್ಳೋಣ. ಸೊ ಹಾಕೊಂಡು ನೀಟಾಗಿ ಒಗ್ಗರಣೆನೂ ಸ್ವಲ್ಪ ಬಾಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಹಸಿ ಅಂಶ ಇದ್ದು ಹೋಗುತ್ತೆ ಎಲ್ಲ. ಒಂದು 2 ನಿಮಿಷ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ ನೋಡಿ. ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಏನು ಜಾರಿತ್ತು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ. ಸ್ವಲ್ಪ ಕುದೀತಾ ಇದೆ.
ಅದೇ ಇದಕ್ಕೆ ನಾನು ಏನು ಬೇಳೆ ತೊಗೊಂಡಿದ್ದೆ ಬೇಳೆ ರಸನ ಫುಲ್ ಸೇರಿಸ್ಕೊತಾ ಇದ್ದೀನಿ. ಫುಲ್ ಏನು ತೊಗೊಂಡಿದ್ದೆ ಫುಲ್ ಸೇರಿಸ್ಕೊಳ್ಳೋಣ. ಸೊ ಈ ಥರನೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಈಗ ಕುದಿಯೋಕ್ಕೆ ಬಿಡೋಣ. ಸ್ವಲ್ಪ ಕುದೀಲಿ ಇದು. ನೋಡಿ ಇದು ಕುದಿ ಬರ್ತಾ ಇದೆ. ಅದಕ್ಕೆ ನಾನು ಏನು ಹುಣಸೆ ರಸ ತೊಗೊಂಡಿದ್ದೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಫುಲ್ ಹಾಕೋತಾ ಇದ್ದೀನಿ. ಸೊ ಅದೇ ಇದಕ್ಕೆ ರುಚಿಗೆ ನೋಡಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಬೇಕು ಎಷ್ಟು ನೋಡಿ ಅಷ್ಟು ಹಾಕ್ಕೋಬೇಕಾಗುತ್ತೆ. ತೀರಾ ಹಾಕೊಳ್ಳೋಕೆ ಹೋಗ್ಬೇಡಿ, ಕಮ್ಮಿ ಆದರೆ ಮತ್ತೆ ಸೇರಿಸ್ಕೋಬೋದು. ನಾನೊಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿ ಮತ್ತೆ ಒಂದು 10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಇಲ್ಲಿ ನೋಡಿ ಮಲ್ತಾ ಇರೋದಕ್ಕೆ ಸ್ವಲ್ಪ ಹೂರ್ಣ ತೊಗೊಂಡಿದ್ದೆಲ್ಲ ಹೂರ್ಣ ಹಾಕೋತಾ ಇದ್ದೀನಿ. ಅದೇ ಇದಕ್ಕೆ ಏನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫುಲ್ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು, ರೆಡಿ ಆಗುತ್ತೆ ಇದು. ಸೊ ಒಂದು 5 ಮಿನಿಟ್ಸ್ ಆಗಲಿ ಇದು. ಫೈನಲಿ ನೋಡಿ ಹೋಳಿಗೆ ಸಾಂಬಾರು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಅದೊಂದು ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅಂತೇಳಿ. ಸೊ ಹೋಳಿಗೆ ಸಾಂಬಾರು ಅಂತ ಹೇಳಿದ್ರೆ ಎಲ್ಲರಿಗೂ ಸಾಮಾನ್ಯ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಮಾಡಿರೋ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ಮೇಲೆ ಇದೇ ಥರ ಮಾಡ್ಕೋತೀರಾ. ಸೊ ಇದೇ ಥರ ನಾನು ವೀಡಿಯೋ ವಾಚ್ ಮಾಡ್ತಾ ಇರಿ, ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.